ಅಲ್ಲ ತೆಂಗಿನ ಮರದಿಂದ ಉದ್ರಕಾಯಿ ರೈತರಲ್ಲ ಬೆಳೆ ಬೆಳೆಯೋರು ಅಲ್ಲ ಆ ಯೋಗಣ್ಣ ಅಲ್ಲ ಯೋಗಣ್ಣ ಮೋಹನಣ್ಣ ಇಬ್ರಾಳೆ ಸರ್ ಪ್ರಕಾಶ್ ಅಣ್ಣ ಬಂದೆ ತಾಳೆ ಹಂಗೆಲ್ಲ ಬೆಳಗ್ಗೆ ಇಬ್ರು ಕುತ್ಕೋಬೋದು ಅಂತ ಯೋಗಣ್ಣ ರೈತರು ಅವ್ರ ತಾಲೂಕು ಕೃಷಿಕ ಸಮಾಜದ ಕಾರ್ಯಕಾರಿಣಿ ಚುನಾವಣೆಯಾಗಿ ಅವಿರೋಧವಾಗಿ ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದೊಂದು ದೊಡ್ಡ ಒಂದು ಜವಾಬ್ದಾರಿ ಜೊತೆಗೆ ನಮ್ಮ ಈ ಕೃಷಿಕರಿಗೆ ಸೇವೆ ಮಾಡಲಿಕ್ಕೆ ಸಿಕ್ಕಂಥ ಒಂದು ದೊಡ್ಡ ಪುಣ್ಯ ಅಂತ ಅಂದ್ಕೊಂಡು ಮುಂದಿನ ದಿನಗಳಲ್ಲಿ ಹಿಂದಿನ ಸದಸ್ಯರುಗಳ ಅನುಭವವನ್ನು ತೆಗೆದುಕೊಂಡು ನಾವು ಈ ಕೃಷಿಕ ಸಮಾಜದಲ್ಲಿ ಬರ್ತಕ್ಕಂಥ ಅದಕ್ಕೆ ಸಂಬಂಧಪಟ್ಟಂಥ ಫಲಾನುಭವಿಗಳಾಗಿರ್ಬೋದು, ಅಭಿಯಾನಗಳಾಗಿರ್ಬೋದು, ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಅವರ ಅನುಭವಗಳನ್ನು ತಗೊಂಡು ಮುಂದುವರಿತೀವಿ ಅಂತ ಹೇಳ್ತಾ ಮತ್ತು ಈ ತಾಲೂಕಿನ ಕೃಷಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕೃಷಿ ಸಮಾಜಕ್ಕೆ ಸಂಬಂಧಪಟ್ಟಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಕೆಲವು ವಿಚಾರದಲ್ಲಿ ನಮ್ಮ ಕೃಷಿಕ ಸಮಾಜಕ್ಕೆ ಕಟ್ಟಡ ಆಗಿರ್ಬೋದು ಮತ್ತು ಇಲ್ಲಿಗೆ ಸಂಬಂಧಪಟ್ಟಂಥ ಕೆಲವು ನ್ಯೂನತೆಗಳನ್ನ ಸರಿಪಡಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ತಾಲೂಕು ಕೃಷಿ ಸಮಾಜದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಯೋಗೀಶ್ ಅವರು ಅಧ್ಯಕ್ಷರಾಗಿ, ನಾನು ಉಪಾಧ್ಯಕ್ಷರಾಗಿ, ನಟರಾಜ್ ಅವರು ಜಿಲ್ಲಾ ಪ್ರತಿನಿಧಿಯಾಗಿ, ಯೋಗಾನಂದ ಸ್ವಾಮಿ ಅವರು ಕಾರ್ಯದರ್ಶಿಯಾಗಿ, ಇವರು ಖಜಾಂಚಿಯಾಗಿ ಆಯ್ಕೆಯಾಗಿದ್ದರು. ಇವರ ಸಮ್ಮುಖದಲ್ಲಿ ಮುಂದಿನ ದಿನಗಳಲ್ಲಿ ಕೃಷಿಕರಿಗೆ, ರೈತರಿಗೆ ಬೇಕಾದಂಥ ಎಲ್ಲ ಸವಲತ್ತು ಇಲಾಖೆಯಿಂದ ಬರೋಂಥದ್ದು ಪ್ರಾಮಾಣಿಕವಾಗಿ ನಾವು ಒದಗಿಸಿ ಅವರೆಲ್ಲರನ್ನೂ ಇದಕ್ಕೆ ತಗೊಂಡು ಅವರಲ್ಲಿ ಹೋಗಿ ರೈತರಲ್ಲಿ ಹೋಗಿ ಪ್ರಾಮಾಣಿಕವಾದ ರೈತರನ್ನು ಗುರುತಿಸಿ ಅವ್ರಿಗೆ ಬಂದಂಥ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ. ಈಗ ಏನು ಈ ಒಂದು ಸಾಲಿನ ಕೃಷಿಕ ಸಮಾಜದ ಕಾರ್ಯಕಾರಿಣಿ ಸಮಿತಿ ಇವತ್ತಿನ ಕಾರ್ಯರೂಪಕ್ಕೆ ಬಂದಿದೆ. ಈ ಒಂದು ಸಮಿತಿ ರಚನೆ ಆಗೋದಕ್ಕೆ ಅಥವಾ ಒಂದು ಆಡಳಿತ ಮಂಡಳಿ ರಚನೆ ಆಗೋದಕ್ಕೆ ಸಹಕಾರ ನೀಡಿದಂತಹ ನಮ್ಮ ತಾಲೂಕಿನ ಶಾಸಕರು ಹಾಗೂ ಎಲ್ಲ ಮತ ಬಾಂಧವರು ಮತ್ತು ಎಲ್ಲ ರೈತ ವರ್ಗದವರಿಗೆ ಮತ್ತು ನನ್ನ ಎಲ್ಲ ನೆಚ್ಚಿನ ಸಹೋದ್ಯೋಗಿ ನಿರ್ದೇಶಕರಿಗೆ, ಹಿರಿಕರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ನಮ್ಮ ಮೇಲೆ ಕೇವಲ ಆಹಾರ ಮತ್ತು ಶಾಲಕರ ಜೊತೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ತಿಪ್ಪೂರು ಜಿಲ್ಲಾ ಕೇಂದ್ರದ ಮುಂಚೂಣಿಯಲ್ಲಿದೆ. ಈ ಜಿಲ್ಲಾ ಕೇಂದ್ರದ ಅವಶ್ಯಕತೆ ಏನೇನಿದೆ ಅದನ್ನೆಲ್ಲ ನಾವು ಶಾಸಕರೊಟ್ಟಿಗೆ ಕೂಡಿ ಒಂದು ಕಾರ್ಯರೂಪಕ್ಕೆ ತಂದು ಒಂದು ಸುಸಜ್ಜಿತ ಕಟ್ಟಡ ಹಾಗೂ ರೈತರಿಗೆ ದೊರೆಯಬಹುದಾದಂತಹ ಎಲ್ಲ ಸೌಲಭ್ಯಗಳನ್ನು ನಾವು ಮುಕ್ತವಾಗಿ ತಿಳಿಸ್ತೀವಿ. ರೈತರು ಮತ್ತು ರೈತ ಸಂಪರ್ಕ ಕೇಂದ್ರ ಮತ್ತು ಕೃಷಿ ಇಲಾಖೆಗೆ ನೇರ ಕೊಂಡಿಯಾಗ್ತೀವಿ ಅಂತ ನಾನು ಈ ಸಭೆಯಲ್ಲಿ ಈ ಒಂದು ಸಮಾರಂಭದಲ್ಲಿ ನಾನು ಹೇಳ್ತಾ ನಮ್ಮೆಲ್ಲರ ಒಂದು ಸಹಾಯ ಮತ್ತು ಸಹಕಾರವನ್ನು ಸದಾ ಕೇಳ್ತಾ ಇದ್ದೀನಿ. ನಮಸ್ಕಾರ.